ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಲಿಫ್ಲವರ್ ಕೂರ್ಮಾ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಇದು ಭಾಳ ರುಚಿಕರವಾದ ರೆಸಿಪಿ. ಇಲ್ಲಿ ಒಂದು ಹೋಲ್ ಕಾಲಿಫ್ಲವರ್ನ ಸ್ವಲ್ಪ ಸಾಲ್ಟ್ ವಾಟರ್ ಹಾಕಿ ವಾಶ್ ಮಾಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಹಾಫ್ ಕೋಕೋನಟ್, 1 ಕಪ್ ಗ್ರೇಟಿಂಗ್ಸು ಮತ್ತು ಆನಿಯನ್ನ ಈ ರೀತಿ ಲೆಂತ್ ವೈಸ್ ಉದ್ದುದ್ದ ಕಟ್ ಮಾಡ್ಕೋಬೇಕು. ಒಂದು 6 ಗ್ರೀನ್ ಚಿಲ್ಲೀಸು ಸ್ಲಿಟ್ ಮಾಡಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, 1/4 ಕಪ್ ಆಯಿಲು, 1 ಸ್ಪೂನ್ ಶುಗರು, ಜೀರಾ, ಮತ್ತು ಇಲ್ಲಿ 20 ಗ್ರಾಮ್ಸ್ ಕ್ಯಾಶ್ಯೂ ನಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ. ಮತ್ತು 1 ಕಪ್ ಹಾಲು ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ಸ್ ಪೀಸ್ ತೊಗೊಂಡಿದ್ದೀನಿ, ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಶುಗರು. ಇಲ್ಲಿ ಕ್ಯಾಶ್ಯೂ ನಟ್ಸ್ 30 ಗ್ರಾಮ್ಸ್ ಕ್ಯಾಶ್ಯೂ ನಟ್ಸ್, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ವೈಟ್ ಟಿಲ್, ಮತ್ತು 1 ಸ್ಪೂನ್ ಹುರ್ಗಡ್ಲೆ ರೋಸ್ಟೆಡ್ ಬೆಂಗಾಲ್ ಗ್ರಾಮ್ ದಾಲ್, ಮತ್ತು ಒಂದು 8 ಲವಂಗ ಕ್ಲೌಸು, ಒಂದು 4 ಕಾರ್ಡಮಮ್ ಹೋಲ್, ಹಾಗೆಯೇ ಸಿಪ್ಪೆ ಸ್ವಲ್ಪ ತೆಗೆದು ಹಾಗೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಬೇಕಾಗುವ ಸಾಮಾನುಗಳು. ಇದನ್ನು ಸಪ್ರೇಟಾಗಿ ಇದ್ರ ಜೊತೆ 1 ಕಪ್ ಕೋಕೋನಟ್ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಒಂದು ವೆಸಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾದ ನಂತರ 1/4 ಕಪ್ಪು ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಕಾದ ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಇಲ್ಲಿ ಜೀರಾ ತೊಗೊಂಡು ಹಾಕಿದ್ದೀನಿ. ಅದಾದಮೇಲೆ ಆನಿಯನ್, ಸ್ವಲ್ಪ ಉದ್ದುದ್ದ ಆನಿಯನ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಆನಿಯನ್ನ ಸ್ವಲ್ಪ ಹೀಗೆ ಉದ್ದುದ್ದನೇ ಇರಲಿ, ಕೂರ್ಮಾಗೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ಗ್ರೀನ್ ಚಿಲ್ಲೀಸು ಕಟ್ ಮಾಡ್ಕೊಂಡಿರೋ ಅಂತ ಸ್ಲಿಟ್ ಮಾಡಿದ್ದೀನಿ, ಅಷ್ಟೇ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಇದು ಕೂರ್ಮಾ ಅಂತ ತುಂಬ ಖಾರ ಇರೋಲ್ಲ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಖಾರ ಕಡಿಮೆ ಇರಬೇಕು. ಇದಕ್ಕೇ ಮೊದಲೇ ತೋರಿಸಿದ್ನಲ್ಲ, ಅದೇ ಇದು ಕಾರ್ಡಮಮ್ಮು ಮತ್ತು ಲವಂಗ, ಇದನ್ನು ಮಾತ್ರ ಗ್ರೈಂಡಿಗೆ ಹಾಕಬಾರ್ದು, ಯಾಕೆಂದರೆ ಕಲರ್ ಚೇಂಜ್ ಆಗುತ್ತೆ. ಈ ಕೂರ್ಮಾ ಬೆಳ್ಳಗೆ ಇರುತ್ತೆ, ಸೊ ಬಿರಿಯಾಗಿ ಚೆನ್ನಾಗಿರುತ್ತೆ, ಮತ್ತು ಇದು ಫ್ಲೇವರ್ ಕೊಡುತ್ತೆ. ನೋಡಿ, ಇದಕ್ಕೆ 1 ಸ್ಪೂನು ಶುಗರ್ ಹಾಕಿದ್ದೀನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ. ಈಗ ಆನಿಯನ್ ಆಗಿದೆ, ಇದೊಂದು 5 ಮಿನಿಟ್ಸ್ ತೊಗೊಳುತ್ತೆ. ಇದಾದ ನಂತರ ಕಾಲಿಫ್ಲವರ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಕಾಲಿಫ್ಲವರ್ನ ಹಾಕ್ತೀರಾ. ಮತ್ತು ಇದಕ್ಕೆ ಬೇಯಿಸ್ಕೊಂಡಿರೋ ಅಂಥ ಪೀಸ್ನ ಹಾಕಿದ್ದೀನಿ. ಈಗ ಮೊದಲೇ ಹೇಳ್ದಂಗೆ ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಕೋರಸ್ ಆಗಿರಬೇಕು. ಇದು ವೈಟ್ ಕೂರ್ಮಾನೇ, ಇದು ಭಾಳ ರುಚಿಯಾಗಿರುತ್ತೆ. ಸ್ವಲ್ಪ ಹಾಲು ಹಾಕಿ ಅದನ್ನು ಕಾಯಿ, ಗೋಡಂಬಿ, ಹುರ್ಗಡ್ಲೆ, ಕ್ಯಾಶ್ಯೂ ನಟ್ಸು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಲು ಹಾಕೇ ಗ್ರೈಂಡ್ ಮಾಡಿದ್ದೀನಿ ಇದನ್ನು. ಇದು ವೈಟ್ ಕೂರ್ಮಾ ಇದು. ಸೊ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ನೀರು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಇದು. ಎಷ್ಟು ಬೇಕೋ ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳಿ ನೀವು. ಸ್ವಲ್ಪ ಇದೊಂದು ಕುದಿ ಬರಬೇಕು. ಭಾಳ ರುಚಿಯಾಗಿರುತ್ತೆ ಇದು ಕಾಲಿಫ್ಲವರ್ ಕೂರ್ಮಾ. ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿ ಥರನೂ ಇರೋದಿಲ್ಲ. ಮತ್ತು ಕಾಲಿಫ್ಲವರ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ಬಾಯ್ಲ್ ಆಗೋಕ್ಕೆ ಬಿಡಿ. ನೋಡಿ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ನಾನು ಹೇಳೋದ್ನಲ್ಲ ಕ್ಯಾಶನಟ್ಸು ಫ್ರೈ ಮಾಡ್ಕೊಂಡಿರೋದು, ತುಪ್ಪದಲ್ಲಿ ಮಾಡ್ಕೊಂಡಿರೋ ಅಂಥ ಕ್ಯಾಶನಟ್ ಫ್ರೈ ಮಾಡ್ಕೊಂಡಿರೋದು, ಅದನ್ನು ಕೂಡ ಹಾಕ್ತೀರಾ. ಅದು ತಿನ್ನುವಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ನೀನು ಬಾಯ್ಲ್ ಆಗ್ತಾಯಿದೆ ನೋಡಿ. ಬಾಯ್ಲ್ ಹಾಕುವಾಗ ಸ್ವಲ್ಪ ಟು ಗಾರ್ನಿಷ್ ವಿತ್ ಕೊರಿಯಾಂಡರ್ ಲೀವ್ಸ್, ಇದು ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷ್ ಮಾಡಿ. ನೋಡಿ, ಕಾಲಿಫ್ಲವರ್ ಕೂರ್ಮಾ ರೆಡಿಯಾಗಿದೆ.